ನಾವಿವರು ಇವತ್ತು ಈ ವೇದಿಕೆಯನ್ನು ನಿಮ್ಮನ್ನು ಉದ್ದೇಶಿಸಿ ಏನು ಇಷ್ಟಪಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ವಾರಾಂತ್ಯದಲ್ಲಿ ಅಂದ್ರೆ ಶುಕ್ರವಾರ, ಶನಿವಾರ ಮತ್ತು ಆದಿತ್ಯವಾರ ನಮ್ಮದು ದಕ್ಷಿಣ ವಲಯದ ರುಮಟಾಲಜಿ ಸಮ್ಮೇಳನ ನಡೆಯಲಿಕ್ಕಿದೆ. ಈಗ ರುಮಟಾಲಜಿ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ರುಮಟಾಲಜಿ ಅಂತ ಹೇಳಿದ್ರೆ ಸ್ವಯಂ ಪ್ರತಿರೋಧಕ ಶಕ್ತಿಯ ರೋಗಗಳು, ಅಂದ್ರೆ ಆಟೋ ಇಮ್ಯುನಿಟಿ ಅಂತ ನಾವು ಹೇಳ್ತೇವೆ. ನಮ್ಮದೇ ರೋಗ ಪ್ರತಿರೋಧ ಶಕ್ತಿ ನಮ್ಮನ್ನೇ ಆಕ್ರಮಣ ಮಾಡಿ ಉಂಟು ಮಾಡುವಂತಹ ರೋಗಗಳು. ಇಂತಹ ಹಲವಾರು ರೋಗಗಳಿವೆ. ಇದು ನಮ್ಮ ಪ್ರಭೇದದಲ್ಲಿ ಬರ್ತದೆ, ರುಮಟಾಲಜಿ ಅಂತ ಹೇಳುವ ಒಂದು ವಿಭಾಗದಲ್ಲಿ. ಸೊ ಇದರ ವಿಶೇಷಜ್ಞರು ರುಮಟಾಲಜಿಸ್ಟ್ ಅಂತ ನಾವು ಕರೀತೇವೆ. ಅಂತವರು ಕಡಿಮೆ ಇದ್ದಾರೆ ಸಂಖ್ಯೆ, ಅಂಡ್ ಅದರ ವಿಷಯದಲ್ಲಿ ಮಾಹಿತಿ ಕೂಡ ತುಂಬಾ ಜನರಿಗೆ ಕಡಿಮೆ ಇದೆ. ಜನರಲ್ ಪಬ್ಲಿಕ್ಕಿಗೂ ಅದೇ ರೀತಿ ನಮ್ಮ ವೈದ್ಯಕೀಯ ವಿಭಾಗದಲ್ಲಿ ಕೂಡ ಈ ವಿಷಯವನ್ನು ನಾವು ನಮ್ಮ ಪಬ್ಲಿಕ್ ಅಲ್ಲಿ ಮತ್ತೆ ನಮ್ಮ ವೈದ್ಯಕೀಯ ವಿಭಾಗದಲ್ಲಿ ಇದರ ವಿಷಯ ಜಾಸ್ತಿ ಅರಿವನ್ನು ಮೂಡಿಸಲು ನಾವು ಈ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಮೊದಲೇ ಬಾರಿ ನಾವು ಮಾಡ್ತಾ ಇರೋದು ಇಂಥದ್ದು. ಇದು 11ನೇ ದಕ್ಷಿಣ ವಲಯದ ಸಮ್ಮೇಳನ ಆಗಿರ್ತದೆ. ಬಟ್ ನಮ್ಮ ಮಂಗಳೂರಲ್ಲಿ ಅಥವಾ ಕರಾವಳಿ ಜಿಲ್ಲೆಗಳಲ್ಲಿ ಮೊದಲೇ ಬಾರಿ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ದಕ್ಷಿಣ ಭಾರತದ ಎಲ್ಲ ರುಮಟಾಲಜಿಸ್ಟ್ ಅವರು ಬಂದು ಭಾಗವಹಿಸಲಿದ್ದಾರೆ. ನಮ್ಮ ಒಂದು ಅಂದಾಜು ಅಂತ ಹೇಳಿದ್ರೆ 450ಗಿಂತ ಜಾಸ್ತಿ ಪ್ರತಿನಿಧಿಗಳು ಬರಲಿಕ್ಕಿದ್ದಾರೆ ಅಂಡ್ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದರಲ್ಲಿ ಹಲವಾರು ಬೇರೆ ಬೇರೆ ಉಪನ್ಯಾಸಗಳಿರ್ತವೆ, ಬೇರೆ ಬೇರೆ ಡಿಬೇಟ್ಸ್ ಅಥವಾ ಡಿಸ್ಕಷನ್ಗಳಿರ್ತವೆ. ಅಂಡ್ ಇದರಲ್ಲಿ ಭಾಗವಹಿಸುವಂತವ್ರನ್ನ ಯಾರು ಅಂತ ನೋಡಿದ್ರೆ, ನಮ್ಮ ವಲಯದಲ್ಲಿರುವಂತಹ ಫಿಸಿಷಿಯನ್ಸ್ ಅಥವಾ ವೈದ್ಯಾಧಿಕಾರಿಗಳು, ಅದೇ ರೀತಿ ಸ್ಟೂಡೆಂಟ್ಸ್ ಅಥವಾ ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಇಂಥವರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದು ಬರೀ ರುಮಟಾಲಜಿ ಮಾತ್ರಕ್ಕೆ ಸೀಮಿತ ಅಲ್ಲದೆ ಬೇರೆ ವಿಭಾಗಗಳ ಪ್ರತಿನಿಧಿಗಳು ಕೂಡ ಇರ್ತಾರೆ. ಉದಾಹರಣೆಗೆ ಜನರಲ್ ಮೆಡಿಸಿನ್ ಅಥವಾ ಆರ್ಥೋಪೆಡಿಕ್ಸ್ ಅಥವಾ ಎಲುಬಿನ ತಜ್ಞರು, ಚರ್ಮದ ರೋಗದ ತಜ್ಞರು, ಅದೇ ರೀತಿ ಮಕ್ಕಳ ತಜ್ಞರು, ಅದೇ ರೀತಿ ಶ್ವಾಸಕೋಶಕ್ಕೆ ಸಂಬಂಧಿತ ರೋಗಗಳನ್ನು ನೋಡೋ ಡಾಕ್ಟರ್ ಪಲ್ಮನಾಲಜಿಸ್ಟ್, ಇವರು ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ. 3 ದಿನದ ಕಾರ್ಯಕ್ರಮ ಇದು. ಇಂಡಿಯಾನಾ ಕನ್ವೆನ್ಷನ್ ಸೆಂಟರ್ ಇಲ್ಲಿ ನಾವು ಇದನ್ನು ಜರುಗಿಸಲಿಕ್ಕಿದ್ದೇವೆ. ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಕೊಡ್ಲಿಕ್ಕೆ ಡಾಕ್ಟರ್ ಅಶ್ವಿನಿ ಕಾಮತ್ ಅವರು ಮಾತಾಡ್ತಾರೆ. ಅವರು ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದಾರೆ. South Zone Eracon to be held between 28th to 30th. So, like Dr. Sajjan has already told us in brief, we have more than 450 registrations, about more than 150 faculties, more than 150 poster presentations, oral presentations. This conference is meant not just for encouraging more youth to know about rheumatology, but also to increase awareness of rheumatology and rheumatological diseases in the south zone of our country. We have very eminent rheumatologists of the country coming down to give great talks, and we invite all the students and faculties in and around Mangalore to visit us, to attend the sessions and to encourage the students as well as take away learning points from this lesson, where it is influencing how we look at the patient, how we treat the patient, and how we follow up with the patients. So we hope and wish that this conference would be a great success. Ashwini ma'am and Sajjan sir have already said we are only 9 rheumatologists. The awareness about rheumatology is very scarce, and I hope this conference delivers better awareness to general public as well as our physicians about rheumatology and its intricacies. Sir and Dr. Ashwini ma'am has already spoken about this 11th South Zone Rheumatology Conference. We hope that many youth get encouraged to take this up and many patients get benefited. And we also hope many faculty, because we already had so many for entry into the halls and to listen to the scientific deliberations and to take part in the scientific activities. The registration is a must. I'm a consultant rheumatologist at Yenagaya Hospital. My role in this conference is that of an organizing secretary. I am Dr. Sumanth Madan. I am a consultant in KMC Hospital, Jyoti Circle. I am in charge of the. I am Dr. Sajjan Shane. I am a consultant rheumatologist in Mangalore. I am also attached to KMC Hospitals, Mangalore. I am a rheumatologist at Father Medical College, Mangalore, and I am the joint secretary of South Zone Conference.